ನ್ಯೂಸಾ ಗುಡ್ ನ್ಯೂಸಾ ಗುಡ್ ನ್ಯೂಸಾ ಈ ವಿಡಿಯೋನ ನಾನು ತುಂಬಾ ಇಷ್ಟಪಟ್ಟು ಶೇರ್ ಮಾಡ್ಕೊಂತಾ ಇರೋದು. ಪ್ರತಿಯೊಂದು ಪಾರ್ಟ್ಸಿಗೂ ಅದಕ್ಕೆ ಆದಂತ ಡಾಕ್ಟರ್ಸ್ ಗಳಿರ್ತಾರೆ. ಈ ಪಾಯಿಂಟ್ ನ ನೋಟೆಡ್ ಮಾಡ್ಕೊಳ್ಳೇಬೇಕು. ಈ ಕಾರಣಕ್ಕೂ ಮದ್ವೆ ಆಗಿರೋರ್ನ ಪ್ಲೀಸ್ ಆತರ ಕೇಳಕ್ ಹೋಗ್ಬಿಡಿ. ತುಂಬಾ ಜನ ಟ್ಯಾಬ್ಲೆಟ್ ಹೇಳಿ ಅಂತ ಹೇಳ್ತಿದ್ರೆ, ನ್ಯೂಸ್ ಇದ್ರೆ ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ರೆ ಮಾಡ್ಕೊಂಡೇ ಮಾಡ್ಕೋತಾರಲ್ವಾ. ಈ ಮನ್ಸ್ ಅಂದ್ರೆ ದಿನ ಟ್ಯಾಬ್ಲೆಟ್ಸ್ ನುಂಗ್ಬೇಕಾ ನಾನು, ನಂದೇ ಆದ ಒಂದು ಮಗು ಇರ್ಬೇಕು ಅನ್ನೋದು ಒಂದು ಡ್ರೀಮ್ ಅಲ್ವಾ ಎಲ್ಲ ಅಂತ ಅಂದಾಗ ನಮ್ಗೆ ಇಮಿಡಿಯೇಟ್ ರಿಸಲ್ಟ್ ಬಂದ್ಬಿಡ್ಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆಗೋಸ್ಕರ ಇದನ್ನ ನಿಮ್ಮ ಹತ್ರ ಹೇಳಿದ್ರೆ ನಿಮ್ಗೂ ಉಪಯೋಗ ಆಗುತ್ತೆ ಅಂತ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಓಕೆ, ಇದು ಹೇಗೆ ಬರುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ದೆ. ಇದನ್ನ ಹೇಗೆ ಕ್ಯೂರ್ ಮಾಡಬೇಕು ಅಂತ ನನಗೆ ಡಾಕ್ಟರ್ ಸಜೆಷನ್ ಕೊಟ್ಟರು ಅಂತ ನಿಮಗೆ ಇವಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ನಿಮ್ಗೆ ಹೇಳ್ದಂಗೆ 3 months ಕೋರ್ಸ್ ಇರುತ್ತೆ. ಅದನ್ನ ನೀವು ತಗೊಂಡು ನೀವು ಅದನ್ನ ಕಂಪ್ಲೀಟ್ ಮಾಡ್ತಾ ಬರಬೇಕು. 3 months ನಾವೇನು ಮೆಡಿಸನ್ ಕೊಟ್ಟಿರ್ತೀವಿ ಅದನ್ನ ತಗೊಳ್ತಾ ಈ ಥರ ಮಾಡ್ತಾ ಇರಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು ಗೈಸ್. ನನಗೆ 3 months ಅಂದ್ರೆ ದಿನ ಟ್ಯಾಬ್ಲೆಟ್ಸ್ ನುಂಗ್ಬೇಕಾ ನಾನು, ದಿನ ಹೆಂಗಪ್ಪ ತಗೊಳ್ಳೋದು ಆ ಥರ ಸ್ಟಾರ್ಟ್ ಆಗೋಯ್ತು ಗೈಸ್. ಅದಾದ್ಮೇಲೆ ಇವಾಗ ನಮ್ಮ ಒಂದು ಡ್ರೀಮ್ ಅಲ್ವಾ, ನಂದೇ ಆದ ಒಂದು ಮಗು ಇರಬೇಕು ಅನ್ನೋದು ಒಂದು ಡ್ರೀಮ್ ಅಲ್ವಾ ಎಲ್ಲರಿಗೂ. ಸೊ ಮಗುಗೋಸ್ಕರ ಏನು ಬೇಕಾದ್ರೂ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಗೈಸ್. ಸ್ಟಾರ್ಟ್ ಮಾಡಾದ್ಮೇಲೆ 2 months ತಗೊಂಡೆ ಗೈಸ್. 2 months ತಗೊಂಡಾದ್ಮೇಲೆ ಅಟ್ಲೀಸ್ಟ್ ಏನಾದರೂ ಒಂದು ಚೇಂಜಸ್ ಆಗ್ಬೇಕಲ್ವಾ. 1 month ತಗೊಂಡಿದ ತಕ್ಷಣ ಏನಾದರೂ ಚೇಂಜಸ್ ಆಗ್ಬೇಕಲ್ವಾ. ನಮ್ಗೆ ಹೆಂಗಿರುತ್ತೆ ಅಂದ್ರೆ ಪೇಷನ್ಸ್ ಲೆವೆಲ್ಲೇ ಇರಲ್ಲ. ನಾವು ಪ್ರೆಗ್ನೆನ್ಸಿಗೆ ಓಕೆ, ನಾವು ಕನ್ಫರ್ಮ್ ಟ್ರೈ ಮಾಡೋಣ, ಮಗು ಮಾಡ್ಕೊಳ್ಳೋಣ ಅಂತ ಅಂದಾಗ ನಮ್ಗೆ ಇಮಿಡಿಯೇಟ್ ರಿಸಲ್ಟ್ ಬಂದ್ಬಿಡ್ಬೇಕು. ಇಮಿಡಿಯೇಟ್ ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. 2 months ತಗೊಂಡೆ ಏನು ಚೇಂಜಸ್ ಇರಲಿಲ್ಲ ಗೈಸ್, ಯಾವುದೇ ರೀತಿ ಚೇಂಜಸ್ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಆ ಹಾಸ್ಪಿಟಲ್ಗೆ ಹೋಗೋದೇ ಬಿಟ್ಬಿಟ್ಟೆ ಗೈಸ್. ಅದಾದಮೇಲೆ ಹೋಗಿದ್ದೆ ನೆಕ್ಸ್ಟು ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಕ್ಲಿನಿಕ್ಗೆ. ಆ ಕ್ಲಿನಿಕ್ ಹೋದಾಗ ಏನಂದ್ರು, ಸೇಮ್ ಅವರು ಅದೇ ರೀತಿ ಹೇಳಿದ್ರು ಗೈಸ್, ಈ ಥರ ನಾವು ಮೆಡಿಸನ್ಸ್ ಕೊಡ್ತೀವಿ ನಿಮಗೆ, ಯಾವಾಗ ಅವರು ಒಂದು ಚಾರ್ಟ್ ಕೊಡ್ತಾರೆ ಗೈಸ್ ನಮಗೆ. ನಿಮ್ಮ ಪೀರಿಯಡ್ಸ್ ಆಗಿ ಇಷ್ಟು ದಿನದಲ್ಲಿ ನೀವು ಸೇರಬೇಕು ಆ ಥರ ಎಲ್ಲ ಹೇಳ್ತಾರೆ. ಸೊ ಆವಾಗ ನಾವು ಆ ಥರನೇ ಪಾಲಿಸ್ಕೊಂಡು ಹೋಗ್ಬೇಕು. ಸೊ ಅದೇ ರೀತಿನೇ ಫಸ್ಟ್ ಡಾಕ್ಟರು ಹೇಳಿದ್ರು, ಸೆಕೆಂಡ್ ಡಾಕ್ಟರು ಅದೇ ಥರನೇ ಹೇಳಿದ್ರು. ಸೆಕೆಂಡ್ ಡಾಕ್ಟರು ಮತ್ತೆ 3 months ಸ್ಟಾರ್ಟ್ ಆಯಿತು, ಮತ್ತೆ ಫಸ್ಟ್ ಮಂತಿಂದ ಸ್ಟಾರ್ಟ್ ಆಯಿತು ಗೈಸ್. ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ನೀವು ತಗೋಬೇಕು ಅಂತ. ಅಲ್ಲೂ 2 months ತಗೊಂಡೆ. ಆಲ್ರೆಡಿ 4 months ಆಗೋಯ್ತು. ನನಗಂತೂ ಪ್ರೆಷರ್ ಜಾಸ್ತಿ ಆಗೋಯ್ತು. ನನ್ನ ಸ್ಕಿನ್ ಇತ್ತೀಚೆಗೆ ತುಂಬಾ ಗ್ಲೋ ಆಗ್ತಿದೆ. ಇದ್ರ ಸೀಕ್ರೆಟ್ ಏನು ಅಂತ ನಿಮ್ಮೆಲ್ಲರಿಗೂ ಹೇಳಕ್ಕೆ ಬಂದಿದ್ದೀನಿ ಗಾಯ್ಸ್. ಇತ್ತೀಚೆಗೆ ನಾನು ಕ್ಯೂರ್ ಸ್ಕಿನ್ ಅವರ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಬೆನಿಫಿಟ್ ಆಗಿದೆ ನನಗಂತೂ. ನನ್ನ ಸ್ಕಿನ್ನು ನಿಜವಾಗ್ಲೂ ಒಂಥರ ಸ್ಮೂತ್ ಫೀಲಿಂಗ್ ಕೊಡ್ತಾ ಇದೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಇದನ್ನ ಹೇಗೆ ಯೂಸ್ ಮಾಡೋದು, ಇದು ನಿಮ್ಗೆ ಹೇಗೆ ಯೂಸ್ ಆಗುತ್ತೆ, ಇದು ಎಲ್ಲ ಪ್ರಾಡಕ್ಟ್ಗಿನ್ನ ಯಾಕೆ ಬೆಸ್ಟು ಅನ್ನೋದು ಕೂಡ ನಾನು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ಹೇಳಿದ್ದೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ನೀವು ಸ್ಕಿನ್ನನ್ನು ಯಾವ ರೀತಿ ಕೇರ್ ಮಾಡ್ತೀರಾ ಏನು ಅಂತ ಹೇಳಿ. ನಾನು ಏನು ಆ ಥರ ಎಲ್ಲ ಕೇರ್ ಏನು ಮಾಡ್ತಾ ಇರಲಿಲ್ಲ. ಏನಪ್ಪ ಅಂತ ಹೇಳಿದ್ರೆ, ಒಂದು ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಇಷ್ಟು ಬಿಟ್ಟರೆ ಇನ್ನೇನು ಯೂಸ್ ಮಾಡ್ತಾ ಇರಲಿಲ್ಲ. ನನಗೂ ಕೂಡ ನನ್ನ ಸ್ಕಿನ್ನ ಚೆನ್ನಾಗಿ ನೋಡ್ಕೊಬೇಕು. ಇತ್ತೀಚೆಗೆ ಅದರಲ್ಲೂ ಏಜ್ ಆಗ್ತಾ ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಥರ ಒಂದು ಆಸೆ ಇರುತ್ತಲ್ವ. ಸೊ ಅದಕ್ಕೆ ನಾನು ಒಂದು ಒಳ್ಳೆ ಪ್ರಾಡಕ್ಟ್ನ ಹುಡುಕ್ತಾ ಇದ್ದೆ. ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿದೆ ಕ್ಯೂರ್ ಸ್ಕಿನ್ ಅವ್ರದ್ದು ಪ್ರಾಡಕ್ಟು. ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ. ಆ್ಯಂಡ್ ಯಾರ್ಯಾರೆಲ್ಲ ತೊಗೊತೀರೋ ಖಂಡಿತವಾಗ್ಲೂ ನಾನು ಇದನ್ನು ಸಜೆಷನ್ ಮಾಡೇ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಡಾಕ್ಟರ್ ಸಜೆಷನ್ ಇರುತ್ತೆ ನಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿ ಕೊಡ್ತಾರೆ. ಸೊ ನನಗಂತೂ ನಿಜವಾಗ್ಲೂ ಯೂಸ್ ಅಂತ ಅನ್ನಿಸ್ತು. ನೀವು ಕೂಡ ಟ್ರೈ ಮಾಡ್ಬೋದಲ್ವಾ. ನಾನು ಕ್ಯೂರ್ ಸ್ಕಿನ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ, ನಮಗೆ ಅಂತಲೇ ಒಬ್ಬರು ಡಾಕ್ಟರ್ ಕೂಡ ಇರ್ತಾರೆ ಅದರಲ್ಲಿ. ನಮ್ಗೆ ಏನೇ ಆದ್ರೂ ಅವ್ರಿಗೆ ಕೇಳ್ಬೋದು. ಮತ್ತು ಇವಾಗ ನಮಗೆ ಪ್ರಾಡಕ್ಟ್ ಬಂದಿರುತ್ತಲ್ಲ ಮನೆಗೆ, ಸೊ ಅದನ್ನು ಕೂಡ ಹೇಗೆ ಯೂಸ್ ಮಾಡೋದು ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಅವರೇನೆ. ಹೇಗೆ ನಾನು ಆ ಪ್ರಾಡಕ್ಟ್ನ ತೊಗೊಳ್ಳೋದಕ್ಕೆ ನಾನು ಅದಕ್ಕೆ ಲಾಗಿನ್ ಆದೆ, ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟು ನಾನು ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ತಾ ಇದ್ದಂಗೆ ಇದರಲ್ಲಿ ಬರೀ ಸ್ಕಿನ್ ಅಷ್ಟೇ ಅಲ್ಲ, ಹೇರ್ ಕೂಡ ಇದೆ.
ನಾನು ಇವಾಗ ನನಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ಕಿನ್ನ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ಸ್ಕಿನ್ನ ಸೆಲೆಕ್ಟ್ ಮಾಡಿ ನನ್ನದು ಆಯಿಲ್ ಸ್ಕಿನ್ನ ಇಲ್ಲ ಡೆಲ್ ಸ್ಕಿನ್ನ, ಮತ್ತು ನಾನು ಯಾವ ರೀತಿ ಸೋಪ್ ಯೂಸ್ ಮಾಡ್ತಾಯಿದ್ದೆ, ಮುಂಚೆ ಯಾವ ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ, ಪ್ರತಿಯೊಂದು ಡೀಟೇಲು ನಾನು ಅದರಲ್ಲಿ ಹಾಕಬೇಕು. ಅದರಲ್ಲಿ ಹಾಕಾದ್ಮೇಲೆ ನನಗೆ ಸೂಟ್ ಆಗೋವಂಥ ಕ್ರೀಮ್ನ ಸಜೆಷನ್ ಮಾಡ್ತಾರೆ. ನಮ್ಮ ಸ್ಕಿನ್ನ ನೋಡಿ ಫೋಟೋದಲ್ಲಿ ಸ್ಕ್ಯಾನ್ ಮಾಡಿ ನಮಗೆ ಯಾವ್ಯಾವ ರೀತಿ ನಮ್ಮದು ಡ್ರೈ ಸ್ಕಿನ್ನಾ ಇಲ್ಲ ಆಯಿಲಿ ಸ್ಕಿನ್ನಾ, ಈ ಥರ ನಮ್ಮದು ಯಾವ ಟೈಪ್ಸ್ ಆಫ್ ಸ್ಕಿನ್ ಅಂತ ನೋಡಿ ಅದಕ್ಕೆ ಬೇಕಾದಂತಹ ಎಲ್ಲ ಥರ ಕ್ರೀಮ್ನು ನಮಗೆ ಕೊಡ್ತಾರೆ. ನಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿ ಅದನ್ನು ನಮಗೆ ಕೊಡ್ತಾರೆ. ನಮಗೆ ಅಂತಲೇ ಒಬ್ಬರು ಡಾಕ್ಟರ್ ಕೂಡ ಇರ್ತಾರೆ ಅದರಲ್ಲಿ. ಗೈಸ್, ನನಗೆ ಯಾವ್ಯಾವ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಬಂದು ಫೇಸ್ ವಾಶು ಇಟ್ಟಿದ್ದಾರೆ ನನ್ನ ಸ್ಕಿನ್ನಿಗೆ ಸೂಟ್ ಆಗೋವಂಥದ್ದು. ಹಾಗೆ ಬಂದು ನನಗೆ ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರು ಎರಡೂ ಕೂಡ ಇದರಲ್ಲೇ ಇದೆ. ಇದನ್ನು ಹಚ್ಕೊಳ್ಳೋದ್ರಿಂದ ನಾನು ಮಾಯ್ಶ್ಚರೈಸರು ಸನ್ಸ್ಕ್ರೀನು ಎರಡೂ ಒಟ್ಟೊಟ್ಟಿಗೆ ಯೂಸ್ ಮಾಡ್ಬೋದು. ತುಂಬಾ ಯೂಸ್ ಆಗಿದೆ ಅಂತ ಹೇಳ್ಬೋದು ನನಗೆ. ಇವಾಗ ಮಾಯ್ಶ್ಚರೈಸರ್ ಒಂದು, ಸನ್ಸ್ಕ್ರೀನ್ ಒಂದು ತೊಗೊಳೋದಕ್ಕಿಂತ ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಎರಡೂ ಬಂದಿದೆ ಇದರಲ್ಲಿ, ನಂಗೆ ಬೆಟರ್ ಅಂತ ಅನ್ನಿಸ್ತು. ಹಾಗೆ ಗೈಸ್, ನನಗೆ ಇಲ್ಲಿ ನಾನು ಜಾಸ್ತಿ ಸಿಸ್ಟಮ್ ನೋಡೋದ್ರಿಂದ, ಆಮೇಲೆ ಮೊಬೈಲಲ್ಲಿ ಎಡಿಟಿಂಗು ಅದು ಇದು ಮಾಡೋದ್ರಿಂದ ಕಣ್ಣು ಕೆಳಗಡೆ ನನಗೆ ಬ್ಲ್ಯಾಕ್ ಆಗಿದೆ. ಅದಕ್ಕೋಸ್ಕರ ನನಗೆ ಒಂದು ಪ್ರಾಡಕ್ಟ್ನ ಕೊಟ್ಟು ಕಳಿಸಿದ್ದಾರೆ, ಅಂಡರ್ ಐ ಜೆಲ್ ಅಂತ. ಇದನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಯೂಸ್ ಆಯಿತು. ನೀವು ಕೂಡ ಬೈ ಮಾಡ್ಬೋದು. ನೀವೇನಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಕೊಟ್ಟಿರೋ ಕೂಪನ್ ಕೋಡ್ನ ಬಳಸೋದ್ರಿಂದ ನೀವು ಬೈ ಮಾಡಿರೋ ಪ್ರಾಡಕ್ಟ್ ಮೇಲೆ 100 ರೂಪೀಸ್ ಆಫರ್ ಸಿಗುತ್ತೆ. ಈ ಆ್ಯಪ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಹಾಗೆ ಕಮೆಂಟಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 100% ಆಫರ್ ಕೂಡ ಸಿಗುತ್ತೆ. ಈಗಲೇ ಹೋಗಿ ಬೈ ಮಾಡಿ. ಹೆಂಗೆ ಪ್ರೆಷರು ಅಂತ ಹೇಳಿದ್ರೆ, ಇವಾಗ ಆಲ್ಮೋಸ್ಟ್ ಮದುವೆ ಆದಮೇಲೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಮದುವೆ ಆದಮೇಲೆ ಪ್ರತಿಯೊಬ್ಬರು ಕೇಳಿದ್ರೆ ಏನು ಗುಡ್ ನ್ಯೂಸಾ ಅಂತ ಕೇಳ್ತಾ ಇರ್ತಾರೆ. ಸೊ ಅದರಿಂದ ಹೆಣ್ಮಕ್ಳಿಗೆ ಎಷ್ಟು ಏನಾದರೂ ಗುಡ್ ನ್ಯೂಸ್ ಇದ್ದರೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದರೆ ಮಾಡ್ಕೋತಾರಲ್ವಾ. ಅದನ್ನು ಬಿಟ್ಟು ಯಾಕೆ ಕೇಳ್ತೀರಾ? ನೀವು ಒಳ್ಳೆ ಉದ್ದೇಶಕ್ಕೆ ಕೇಳ್ತಿರೋ ಕೆಟ್ಟ ಉದ್ದೇಶಕ್ಕೆ ಕೇಳ್ತಿರೋ ನನಗಂತೂ ಗೊತ್ತಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮದುವೆ ಆಗಿರೋನ ಪ್ಲೀಸ್ ಆ ಥರ ಕೇಳಕ್ಕೆ ಹೋಗ್ಬೇಡಿ, ಗುಡ್ ನ್ಯೂಸಾ ಅಂತ. ನಿಜವಾಗ್ಲೂ ಅವ್ರಿಗೆ ಹರ್ಟ್ ಆಗುತ್ತೆ. ಏನಾದರೂ ಇದ್ರೆ ನಿಮ್ಗೆ ಹೇಳ್ಕೊತಾರಲ್ವಾ. ಇವಾಗ ಅವ್ರು ಹೆಲ್ತ್ ಇಶ್ಯೂನೆಲ್ಲ ಎಲ್ಲ ಪಬ್ಲಿಕಲ್ಲಿ ಹೇಳ್ಕೊಡೋದಕ್ಕಾಗುತ್ತಾ? ಸೊ ಅರ್ಥ ಮಾಡ್ಕೊಬೇಕು. ಅವ್ರದ್ದೇನೋ ಇರುತ್ತೆ, ಏನೋ ಪ್ಲಾನಿಂಗ್ ಇರುತ್ತೆ, ಮಾಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೋತಾರೆ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು. ಅದು ಬಿಟ್ಬಿಟ್ಟು ಗುಡ್ ನ್ಯೂಸಾ ಅಂತ ಕೇಳ್ತಾನೆ ಇರ್ತೀರ. ಸೊ ಪ್ಲೀಸ್, ನನ್ನ ಒಪಿನಿಯನ್ ಅಂತ ಹೇಳಿದ್ರೆ, ಪ್ಲೀಸ್ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ಅವ್ರೇನಾದರೂ ಗುಡ್ ನ್ಯೂಸ್ ಇದ್ದರೆ ಹೇಳ್ತಾರೆ. ಸೊ ಆ ಥರ ಕೇಳಿ ನನಗೆ ತಲೆ ಕೆಟ್ಟೋಗಿತ್ತು ಗೈಸ್. 4 ಮಂತ್ಸ್ ಆಯಿತು ಈ ಕ್ಲಿನಿಕಲ್ಲೂ 2 ಮಂತ್ಸ್ ತಗೊಂಡು ಬೇಜಾರಾಗೋಗ್ಬಿಟ್ಟಿತ್ತು. ಆಗೋದೇ ಇಲ್ಲ, ಬೇಡಪ್ಪ ಟ್ಯಾಬ್ಲೆಟ್ ನುಂಗೋದು, ಏನು ರಿಸಲ್ಟೇ ಕಾಣಿಸ್ತಿಲ್ವಲ್ಲ, ನಾವೇನಕ್ಕೆ ತಗೋಬೇಕು ಆ ಥರ ಅನಿಸ್ತಾ ಇತ್ತು. ಸರಿ, ಅದಾದಮೇಲೆ ಏನಾಯಿತು, ಹೀಗೆ 2 ಮಂತ್ಸ್ ಆಯಿತು. 2 ಮಂತ್ಸ್ ಆದಮೇಲೂ ನಾನು ತೊಗೊಳ್ಳೋಣ ಅಂತ ತೊಗೊತಾ ಇದ್ದೆ. ಈ ಡಾಕ್ಟ್ರು ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿದ್ರು ಗೈಸ್. ಅಂದರೆ ಓಕೆ ಚೆನ್ನಾಗಿ ಮಾತಾಡ್ತಾಯಿದ್ರು, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು, ಚೆನ್ನಾಗಿ ಸಜೆಷನ್ನ ಕೊಡ್ತಾಯಿದ್ರು. ಈಗ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ಬೇಕಾದ್ರೆ ನಮಗೆ ಗೊತ್ತಿರೋರೊಬ್ಬರು ನಮಗೆ ಒಬ್ಬರು ಡಾಕ್ಟರ್ನ ಸಜೆಷನ್ ಮಾಡಿದ್ರು. ಸೊ ನಾವು ಈ ಪಾಯಿಂಟ್ನ ನೀವು ನೋಡ್ಕೊಳ್ಳೇಬೇಕು ಗೈಸ್. ಈ ಪಾಯಿಂಟ್ನ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ, ಯಾರೆಲ್ಲ ಮಗುಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಈ ಪಾಯಿಂಟ್ನ ನೋಟೆಡ್ ಮಾಡ್ಕೊಳ್ಳೇಬೇಕು ನಿಮ್ಮ ಇದರಲ್ಲಿ. ಏನಂತ ಅಂದರೆ, ನೀವು ಯಾವುದೇ ನಿಮ್ಮ ಬಾಡಿಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ತಕ್ಕನಾದ ಡಾಕ್ಟರ್ಸ್ಗಳಿರ್ತಾರೆ. ಇವಾಗ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಗೈನಕಾಲಜಿಸ್ಟ್ ಇರ್ತಾರೆ. ಆ ರೀತಿಯೇ ಪ್ರತಿಯೊಂದಕ್ಕೂ ಒಂದೊಂದು ಸೆಕ್ಷನ್ ಅನ್ನೋದಿರುತ್ತೆ. ಇವಾಗ ಹೆಂಗೆ ಡೆಂಟಲ್ ಕ್ಲಿನಿಕ್ ಇರುತ್ತೆ, ಇವಾಗ ಐ ಕ್ಲಿನಿಕ್ ಇರುತ್ತೆ, ನೋಸ್ ಕ್ಲಿನಿಕ್ ಇರುತ್ತೆ. ಸೊ ಅದೇ ರೀತಿಯೇ ಪ್ರತಿಯೊಂದು ಪಾರ್ಟ್ಸಿಗೂ ಅದಕ್ಕೆ ಆದಂಥ ಡಾಕ್ಟರ್ಸ್ಗಳಿರ್ತಾರೆ. ನಾವು ಅದಕ್ಕೆ ಹೋಗ್ಬೇಕು ಗೈಸ್. ಯಾವುದೇ ಅಕ್ಕಪಕ್ಕ ಕ್ಲಿನಿಕ್ಗಳಿಗಾಗಲಿ ಅದಕ್ಕೆಲ್ಲ ಏನಂದರೆ, ಜ್ವರ ಬಂತ ಹೋಗಬೇಕು ಕ್ಲಿನಿಕ್ಗೆ, ಟೆಸ್ಟ್ ಮಾಡ್ಕೊಂಡು ಬರಬೇಕು. ಅವ್ರಿಗೆ ಗೊತ್ತಿರಲ್ಲ ಅಂತ ಅಲ್ಲ, ಅವರಿಗೂ ಗೊತ್ತಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದನ್ನು ನಾನು ಹೇಳ್ಬಾರ್ದು. ನನ್ನ ಪ್ರಕಾರ ಅದದ್ದೇ ಆದ ಕ್ಲಿನಿಕ್ ಇರೋದಕ್ಕೆ ನೀವು ಹೋದರೆ 100% ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಪಾಯಿಂಟ್ ನಿಮಗೆಲ್ಲರಿಗೂ ಗೊತ್ತಿರಲೇಬೇಕು. ಹಾಗೆ ನಾವು ಹೋದ್ವಿ ಗೈಸ್. ನೆಕ್ಸ್ಟು ಯಾರೋ ಒಬ್ಬರು ನಮಗೆ ಹೇಳಿದ್ರು, ಈ ವಿಡಿಯೋನ ನಾನು
ತುಂಬ ಇಷ್ಟಪಟ್ಟು ಶೇರ್ ಮಾಡ್ಕೊತಾ ಇರೋದು. ಯಾಕಂದರೆ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ. ಬೆಂಗಳೂರಲ್ಲಿರೋರಿಗೆ, ನನಗೆ ಗೊತ್ತಿರೋರು, ನಮ್ಮ ಮನೆ ನಿಯರ್ ಇರೋರಿಗೆ ಆಲ್ಮೋಸ್ಟ್ ಉಪಯೋಗ ಆಗುತ್ತೆ. ಯಾರಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ರೆ ಈ ಡಾಕ್ಟರ್ ನೇಮ್ ಹೇಳೋದ್ರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಗೈಸ್. ಕಂಪ್ಲೀಟಾಗಿ ನೀಟಾಗಿ ಡೀಟೇಲ್ಸ್ ಹೇಳಬೇಕು ಅಂತ ನಾನು ಪ್ರತಿಯೊಂದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ನಾನು ಫಸ್ಟ್ ಕ್ಲಿನಿಕ್ ತೋರಿಸಿದ್ದು ಗೈಸ್. ಈ 2 ತಿಂಗಳು ತೋರಿಸಿದ್ದೀನಿ ನೋಡಿ. ಅದಾದ್ಮೇಲೆ ಇದು 1 ತಿಂಗಳು ತೋರಿಸಿದ್ದೀನಿ. ಇದು 2 ತಿಂಗಳು, ಇದು 1 ತಿಂಗಳು. ನೆಕ್ಸ್ಟ್ ಹಾಸ್ಪಿಟಲ್ ತೋರಿಸ್ತೀನಿ. ಅದಾದ್ಮೇಲೆ ತೋರಿಸಿದ್ದು ಈ ಕ್ಲಿನಿಕ್ಗೆ. ವುಮೆನ್ಸ್ ಕೇರ್ ಅಂತ ಹೇಳಿ. 1 ಸೆಕೆಂಡ್ ನೋಡಿ. ನಾನು ಯಾವಾಗ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಪ್ರತಿಯೊಂದು ಸ್ಲಿಪ್ಪು ಕೂಡ ನನ್ನ ಹತ್ರ ಇದೆ ಗೈಸ್. ಯಾಕಂದರೆ ಪ್ರತಿಯೊಂದು ಇಟ್ಟಿದ್ದೀನಿ. ನಾನು ಹೇಳಲ್ವಾ, ನಂಗೆ ಮೆಮೊರೀಸ್ ಅಂದರೆ ತುಂಬಾ ಇಷ್ಟ. ಅದು ಯಾವುದೇ ಥರ ಮೆಮೊರೀಸ್ ಆಗಿರ್ಬೋದು, ನಂಗೆ ತುಂಬಾ ಇಷ್ಟ. ನಿಮಗೆ ಗೊತ್ತಿಲ್ಲ, ಈ ಕೊಟ್ಟಿರೋ ಮಾತ್ರೆ ಸ್ಲಿಪ್ ಕೂಡ ನಾನು ಇಟ್ಟಿದ್ದೀನಿ ಗೈಸ್. ಈ ಹಾಸ್ಪಿಟಲೇ ವುಮೆನ್ಸ್ ಕೇರ್ ಅಂತ ಹೇಳಿ. ಇದು ಬಂದು ಉಳ್ಳಾಲ್ ಮೇನ್ ರೋಡಲ್ಲಿರೋದು. ಡಾಕ್ಟರ್ ಸುನೀತಾ ಶರ್ಮಾ ಅಂತ ಹೇಳಿ ಡಾಕ್ಟರು. ತುಂಬ ಚೆನ್ನಾಗಿ ನೋಡ್ತಾರೆ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ. ನನಗಂತೂ ಎಷ್ಟು ಕಂಫರ್ಟಬಲ್ ಆದರು ಅಂತ ಹೇಳಿದ್ರೆ, ಅವರು ತುಂಬಾ ಕಂಫರ್ಟಬಲು. ನಾನು ಇದುವರೆಗೂ ಅವ್ರ ಹೆಸ್ರನ್ನ ರೆಫರ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಮಗ ಹುಟ್ಟಿ 8 ಇಯರ್ಸ್ ಆಗ್ತಾ ಬರ್ತಿದೆ. ಮೇ ಬಂದರೆ 8 ಇಯರ್ಸ್ ಆಗುತ್ತೆ ನನ್ನ ಮಗ ಹುಟ್ಟಿ. ಸೊ ಆದರೂ ಕೂಡ ನಾನು ಅವ್ರನ್ನ ಶೇರ್ ಮಾಡ್ಕೊತಾ ಇದ್ದೀನಿ, ಅವ್ರ ನೇಮ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನಂಗೆ ಅವ್ರು ಅಷ್ಟು ಕಂಫರ್ಟಬಲ್ ಆಗಿ ಎಲ್ಲ ಟೀಚ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ನೋಡ್ತಾರೆ ಗೈಸ್. ತುಂಬ ಚೆನ್ನಾಗಿ ನಮಗೆ ಸಜೆಷನ್ ಕೊಡ್ತಾರೆ ಯಾವ ರೀತಿ ಏನು ಅಂತ ಹೇಳಿ. ಈ ಹಾಸ್ಪಿಟಲಲ್ಲಿ ನಾನು ತೋರಿಸಿದ್ದು. ಬೇಕಾದರೆ ನಾನು ಆ ಹಾಸ್ಪಿಟಲ್ ಅಡ್ರೆಸ್ನ ಇದೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಬೇಕಾದರೆ ಯಾರಿಗೆ ಆ ಹಾಸ್ಪಿಟಲ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಅಡ್ರೆಸ್ ಇರುತ್ತೆ, ಚೆಕ್ ಮಾಡಿ ಹೋಗಿ. ಅದಾದಮೇಲೆ ನನಗೆ ಅಲ್ಲಿ ಹೋದೆ ಗೈಸ್. PTCODಗೆ ನನಗೆ ಈ ಥರ ಟ್ರೀಟ್ಮೆಂಟ್ ತೊಗೊತಾ ಇದ್ದೆ, ಸ್ಟಾಪ್ ಮಾಡಿದೆ, ಹೋದೆ ಅಂತ ಹೇಳಿದೆ. ಅಲ್ಲಿ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೇಮ್ ಪ್ರೊಸೀಜರ್ ಅಂತ ಹೇಳೋಕ್ಕಾಗಲ್ಲ. ಅವರು ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿರ್ತಾರೆ ಅದರಲ್ಲಿ. ಸ್ಕ್ಯಾನ್ ಮಾಡಿ ನಮ್ಮ ದೇಹದಲ್ಲಿ ಏನೇನು ಆಗ್ತಿದೆ, ಯಾವ ಮೂಮೆಂಟಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಪ್ರತಿಯೊಂದು ಸ್ಟೇಜು ಕೂಡ ಅವ್ರು ಕ್ಯಾಚ್ ಮಾಡ್ತಾರೆ. ತುಂಬ ಚೆನ್ನಾಗಿ ನೋಡ್ತಾರೆ. ನಾನು ಪ್ರತಿಯೊಂದು ದಿನ ಎಷ್ಟೋ ನಮಗೆ ಈ ಥರ ಪ್ರೆಗ್ನೆನ್ಸಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ದಾಗ ಅವರು ಹೇಳಿದ್ದು ಒಂದೇ ಮಾತು. ಅವಾಗ ಆ್ಯಕ್ಚುಲಿ ನನಗೆ ಎಷ್ಟು 21 ಇಯರ್ಸ್ ಗೈಸ್. ಇಲ್ಲೇ ನೋಡ್ಬೋದು, ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ ನನಗೆ 21 ಇಯರ್ಸ್ ಆಗಿತ್ತು. ಸೊ 21 ಇಯರ್ಸ್, ನಿಂಗೆ ಇನ್ನೂ 21 ಇಯರ್ಸ್, ನೀನು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋಕ್ಕೆ ಹೋಗಬೇಡ, ಆರಾಮಾಗಿರು, ಕೂಲಾಗಿರು. ನಾವು ಯಾವಾಗ ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗ್ತೀವೋ, ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಾಗ ಅದು ನಿಜವಾಗ್ಲೂ ಆಗಲ್ಲ ಗೈಸ್. ಅದಾದಮೇಲೆ ಇಲ್ಲಿ ನಾನು ಟ್ರೀಟ್ಮೆಂಟ್ ಇಷ್ಟೆಲ್ಲ ಆಯಿತು ಗೈಸ್. ಇಷ್ಟೆಲ್ಲ ಆದಮೇಲೆ ಕ್ಲಿಯರಾಗಿ ಅದ್ರ ಬಗ್ಗೆ ಹೇಳ್ತೀನಿ ಯಾವ್ಯಾವ ಥರ ನನಗೆ ಆಯಿತು ಟ್ರೀಟ್ಮೆಂಟ್ ಮಾಡಿದ್ರು ಅಂತ. ಸರಿ ಅಂದ್ಬಿಟ್ಟು 21 ವರ್ಷಕ್ಕೆ ಹೋದೆ ನಾನು ಮತ್ತೆ ಆ ಹಾಸ್ಪಿಟಲ್ಗೆ. ಇಲ್ಲೊಂದು 2 ಮಂತ್ಸ್ ತೊಗೊಂಡು ಮತ್ತೆ ಹೋದೆ. ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿ ಬೇರೆ ಥರ ಟ್ರೀಟ್ಮೆಂಟು, ಅದು ನನಗೆ ಕಂಫರ್ಟಬಲ್ ಅನಿಸ್ತಾಯಿತ್ತು. ಎಷ್ಟು ಕಂಫರ್ಟಬಲ್ ಅಂದರೆ ನಾನಲ್ಲಿ 2 ಮಂತ್ಸ್ ಅಷ್ಟೇ ಗೈಸ್ ನಾನು ತೊಗೊಂಡಿದ್ದಲ್ಲಿ ಟ್ರೀಟ್ಮೆಂಟು. ಅದಾದಮೇಲೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. 2017 ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಅಕ್ಟೋಬರ್ 10 ಅವರು ನನಗೆ ತುಂಬ ಚೆನ್ನಾಗಿ ಸಜೆಷನ್ ಕೊಡ್ತಾಯಿದ್ರು, ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅಂತ. ಆಮೇಲೆ ತುಂಬ ಜನ, ನಾನು ಫಸ್ಟ್ ಪಾರ್ಟ್ PCOD ವಿಡಿಯೋ ಮಾಡಿದಾಗೂ ತುಂಬ ಜನ ಟ್ಯಾಬ್ಲೆಟ್ ಹೇಳಿ ಅಂತ ಹೇಳ್ತಿದ್ರಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರೋದ್ರಿಂದ ಆ ಥರ ಎಲ್ಲ ಟ್ಯಾಬ್ಲೆಟ್ ಹೇಳೋದಕ್ಕೆ ಆಗಲ್ಲ. ನೀವು ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ. ಇಲ್ಲ, ನಾನು ಅಲ್ಲೇ ಹೋಗಬೇಕು ಅಂತ ಹೇಳ್ತಿಲ್ಲ. ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಯಾರಿಗಾದರೂ ನನ್ನ ಥರನೇ ಇರೋರಿಗೆ ಸೆಟ್ ಆಗ್ಬೋದು. ಆ್ಯಂಡ್ ಏನು ಅಂತ ಹೇಳಿದ್ರೆ, ನೀವೆಲ್ಲೇ ಹಾಸ್ಪಿಟಲಿಗೆ ತೋರಿಸಿದ್ರು ಯಾವುದಾದ್ರೂ ಒಂದು ಹಾಸ್ಪಿಟಲಲ್ಲೇ ಕಂಟಿನ್ಯೂ ಮಾಡಿ. ಅದು ಎಷ್ಟೇ ತಿಂಗಳಾಗಿರ್ಬೋದು, 6 ಮಂತ್ ಆಗ್ಬೋದು, 7 ಮಂತ್ಸ್ ಆಗ್ಬೋದು. ಅವರ ಕೊಟ್ಟಿರೋ ಮೆಡಿಸನ್ಸ್ ಹೆಂಗಿರುತ್ತೆ ಅಂದರೆ ನಿಮಗೆ ಸೂಟ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಇವಾಗ 5 ಮಂತ್ಸ್ ಅಂದರೆ ಇವಾಗ ಹೋಗಿ ಹಾಸ್ಪಿಟಲ್ಗೆ ಹೋಗಿ
5 ತಿಂಗಳು ನಾವು ಚೆಕಪ್ ಮಾಡಿಸ್ಕೊತಾನೆ ಇದ್ರೆ ಅವ್ರಿಗೆ ನಮ್ಮ ಬಾಡಿಗೆ ಯಾವ ಟ್ಯಾಬ್ಲೆಟ್ ನೆಕ್ಸ್ಟ್ ಕೊಡಬೇಕು, ಯಾವ ಟ್ಯಾಬ್ಲೆಟ್ ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ಡಾಕ್ಟರ್ಸ್ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಅವಾಗ ನಮಗೆ ಅಡ್ಜಸ್ಟ್ ಆಗೋ ಥರ ನಮ್ಗೆ ಏನು ಬೇಕಾಗಿರುತ್ತೋ ಅದು ಸಿಗೋ ಥರ ನಮಗೆ ಎಲ್ಲ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾವು ಇದಕ್ಕಿದ್ದಕ್ಕೆ ಅದನ್ನು ಡ್ರಾಪ್ ಮಾಡಿ ಬೇರೆ ಹಾಸ್ಪಿಟಲ್ಗೆ ಹೋಗೋದ್ರಿಂದ ಅವ್ರು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ನಿಮಗೆ ಕಂಫರ್ಟಬಲ್ ಆಗಿ ಚೆನ್ನಾಗಿ ತೋರಿಸ್ತೆ, ಚೆನ್ನಾಗಿ ರೆಫರ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಿಮಗೆ ಸೂಟ್ ಆಗ್ತಾ ಇದೆ ನಿಮ್ಮ ಬಾಡಿಗೆ ಅಂತ ಹೇಳಿದ್ರೆ ನೀವು ಅಲ್ಲೇ ತೋರಿಸ್ಕೊಳ್ಳೋದು ಬೆಟರ್ ಅಲ್ವಾ, ಒಂದೇ ಹಾಸ್ಪಿಟಲಲ್ಲಿ. ನಾನೇನಂತ ಹೇಳಿದ್ರೆ ಹತ್ರದಿಂದ ಅಯ್ಯೋ 2 ಮಂತ್ಸ್ ಆಯಿತು ಇನ್ನೂ ಆಗಿಲ್ಲ, ಅಯ್ಯೋ 2 ಮಂತ್ಸ್ ಆಯಿತು ಇನ್ನೂ ಆಗಿಲ್ಲ ಅಂತ ಹೇಳಿ ಹಾಸ್ಪಿಟಲ್ನ ಚೇಂಜ್ ಮಾಡಿದ್ದೀನಿ ಹೊರತು ನನಗೆ ಈ ಹಾಸ್ಪಿಟಲಲ್ಲೂ ಏನೂ ತೊಂದರೆ ಇರಲಿಲ್ಲ. ಆದರೆ ನಾವು ಗೈನಕಾಲಜಿಸ್ಟ್ ಹತ್ರ ತೋರಿಸೋದ್ರಿಂದ ಅವರು ಸ್ಕ್ಯಾನ್ ಮಾಡಿ ನಮಗೆ ಏನು ಪ್ರಾಬ್ಲಮ್ ಆಗಿದೆ, ಏನು ನಾನು ಸೊಲ್ಯೂಷನ್ ಕೊಡ್ಬೋದು ಅಂತ ಕ್ಲಿಯರಾಗಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೊರತು ಅದಕ್ಕೆ ಅಂತಲೇ ಇರೋ ಡಾಕ್ಟರ್ಸ್ ಹತ್ರ ಏನೇ ಆಗಿರ್ಬೋದು ತೋರಿಸ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಈ ಥರ ಒಂದೇ ಹಾಸ್ಪಿಟಲ್ಗೆ ಸ್ಟಿಕ್ ಆಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಹಾಸ್ಪಿಟಲ್ ಯಾವಾಗ ಚೇಂಜ್ ಮಾಡ್ತಾ ಹೋಗ್ತೀವೋ ಅವಾಗ ಮತ್ತೆ ಮೊದಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇವಾಗ ಅದೇ ಹಾಸ್ಪಿಟ್ಲ್ ಸ್ಟಾಪ್ ಮಾಡಿ ಮತ್ತೆ ಅಲ್ಲಿ ಮತ್ತೆ ಮೊದಲಿಂದ ಆವಾಗ ನಿಮಗೆ ರಿಸಲ್ಟ್ ತುಂಬಾ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ಹಾಸ್ಪಿಟಲಲ್ಲಿ ತೋರಿಸ್ಕೊತಿದ್ದೀರಾ ಅದೇ ಹಾಸ್ಪಿಟಲಲ್ಲೇ 1 ವರ್ಷ ಆದರೂ ಪರವಾಗಿಲ್ಲ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದೇ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಗೈಸ್. ಅದಾದಮೇಲೆ ನಾನು 2 ಮಂತ್ಸ್ ಆಯಿತು ಆ ಹಾಸ್ಪಿಟಲ್ಗೆ ಹೋಗಿ. 2 ಮಂತ್ಸ್ಗೆ ಅವರು ವೀಕ್ಲಿ ಬರೋದಕ್ಕೆ ಹೇಳ್ತಾರೆ. ಅವ್ರು ಹೇಳ್ದಾಗೆಲ್ಲ ನಾವು ಹೋಗಬೇಕು, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಬೇಕು, ಅವ್ರು ಏನು ಹೇಳ್ತಾರೋ ಅದನ್ನೇ ಪಾಲಿಸ್ಬೇಕು. ಹಾಗೆ ನಾವು ಎಷ್ಟು ನಮಗೆ ಇವಾಗ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ಎಷ್ಟು ಗೌರವದಿಂದ ಇರಬೇಕು ಅಷ್ಟೇ ಗೌರವದಿಂದನೂ ಇರಬೇಕು. ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರ್ತಾರೆ. ಪ್ರತಿಯೊಂದನ್ನು ಪಾಲಿಸ್ಕೊಂಡು ಅವ್ರು ಹೇಳ್ದಾಗೆಲ್ಲ ಕೇಳಿ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ಗೈಸ್. 2 ಮಂತ್ಸಲ್ಲಿ ನಾನು ಅಲ್ಲಿ ಹೋದ್ಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಒಂಥರ ಏನೋ ಒಂಥರ ಗೈಸ್, ಆ ಮೂಮೆಂಟೇ ಹೇಳೋಕ್ಕಾಗಲ್ಲ. ನಾನು ಈ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ PCOD ಈ ಥರ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರುತ್ತೆ. ಸೊ ಅದನ್ನು ನಾನು ಕ್ಯೂರ್ ಮಾಡ್ಕೊಂಡಿದ್ದು ಈ ರೀತಿಯೇ ವಾಕಿಂಗ್ ಮಾಡಿ ಗೈಸ್. ನೀವು ಏನೇ ಎಕ್ಸಸೈಸ್ ಮಾಡಬೇಕು, ಜಿಮ್ಗೆ ಸೇರ್ಕೊಬೇಕು, ಅದು ಏನೂ ಬೇಕಾಗಿಲ್ಲ. ಆ ಡ್ರಿಂಕ್ಸ್ ತೊಗೊಬೇಕು, ಈ ಡ್ರಿಂಕ್ಸ್ ತೊಗೊಬೇಕು ಕಡಿಮೆ ಆಗುತ್ತೆ ಅನ್ನೋದೆಲ್ಲ ಬಿಟ್ಬಿಡಿ. ರೆಗ್ಯುಲರ್ ಆಗಿ 1 ಅವರ್ ಕಂಟಿನ್ಯೂಸ್ ಪ್ರತಿದಿನ 1 ಅವರ್ ವಾಕಿಂಗ್ ಮಾಡಿ. ನಿಮ್ಗೆ 10,000 ಸ್ಟೆಪ್ ಹೆಂಗಾದರೂ ಮಾಡಿ 10,000 ಸ್ಟೆಪ್ನ 10,000 ಸ್ಟೆಪ್ಸ್ನ ಹಾಕಿ ಹೆಂಗಾದರೂ ಮಾಡಿ ಒಂದು ಡೇಯಲ್ಲಿ ನೀವು 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ಮತ್ತು ನಿಮ್ಮ ಊಟದಲ್ಲಿ ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟು ತಿನ್ನಿ, ಹೊಟ್ಟೆ ತುಂಬ ತಿನ್ನಿ. ಹಂಗಂತ ಹೊಟ್ಟೆ ಭಾರ ಆಗೋ ಥರ ತಿನ್ನಬೇಡಿ, ಅಷ್ಟೇ ಸಾಕು. ನೀವು ಏನೋ ತುಂಬ ಡಯಟ್ ಎಲ್ಲ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾಗೆ ಗೈಸ್, ಮುಂದಿನ ವಿಡಿಯೋಗಳಲ್ಲಿ ನಾನು ಆ್ಯಕ್ಚುಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ, ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಯಾವ ರೀತಿ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ಎಷ್ಟು ವೆಯ್ಟ್ ಲಾಸ್ ಕಮ್ಮಿ ಆಗಿದ್ದೀನಿ, ಹಾಗೆ ವೆಯ್ಟ್ ಲಾಸ್ ಮುಂದಕ್ಕೂ ಹೇಗೆ ಚೇಂಜಸ್ ಆಗ್ತೀನಿ, ಏನು ತೊಗೊಂಡೆ ಏನು ಅನ್ನೋದು ಒಂದು ಬ್ಲಾಗ್ ಮಾಡ್ತೀನಿ. ಹಾಗೆ ನಾನು ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾನು PCOD ಇವಾಗ ನಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ದಿನದಲ್ಲಿ ಒಂದು 10,000 ಸ್ಟೆಪ್ಸ್ ಆದರೂ ನಾವು ಇಡಬೇಕು. ಅದಾದಮೇಲೆ ಊಟದಲ್ಲಿ ಗೈಸ್ ಬೆಳಗ್ಗೆ ನಾವು ನಾರ್ಮಲ್ ಆಗಿ ತಿನ್ನಬೇಕು. ನಾವೇನೇ ಊಟದಲ್ಲಿ ತೊಗೊಂಡ್ರು ಹೆಲ್ದಿ ಫುಡ್ಗಳಿರಬೇಕು. ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು, ಸ್ವೀಟ್ನಂತೂ ಅವಾಯ್ಡ್ ಮಾಡಬೇಕು. ಅದಾದಮೇಲೆ ನೈಟು ಸ್ವಲ್ಪ ಕಡಿಮೆ ಊಟ ಮಾಡಬೇಕು, ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಬೇಕು, ನೈಟು ಸ್ವಲ್ಪ ಕಮ್ಮಿ ಊಟ ಮಾಡಬೇಕು. ಇದು ನನಗೆ ಪಾಸ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನೆಕ್ಸ್ಟ್ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಯಾವ ರೀತಿ ಎಲ್ಲ ಇತ್ತು, ಇನ್ನೂ ಏನಾದರೂ ನಿಮ್ಮ ಕ್ವಶನ್ಸ್ಗಳಿದೆ ಕಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ಕಮೆಂಟಲ್ಲಿ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟಲ್ಲಿ ತಿಳಿಸೋದಕ್ಕೆ ಯಾವುದಕ್ಕಾಗಲ್ಲ, ಲೈಕ್ ಕೊಟ್ಟಿರ್ತೀನಿ. ಸೊ ಅದನ್ನು ನಾನು ವಿಡಿಯೋದಲ್ಲೇ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ, ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ, ಯೂಸ್ಫುಲ್ ಆಗಿರುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನಾ ಇಷ್ಟೊತ್ತವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಬಾಯ್.